Hi guys, welcome back to Mono Creation YouTube channel. ತುಂಬ ದಿವಸ ಆದಮೇಲೆ ಲಾಂಗ್ ವಿಡಿಯೋನ ಮಾಡ್ತಾ ಇದ್ದೀನಿ ಬಿಕಾಸ್ ರೀಸನ್ ಇದೆ. ಇವತ್ತು ಗುರು ಪೌರ್ಣಮಿ, ನಿಮಗೂ ಗೊತ್ತು, ವೆಡ್ನಸ್ಡೇ ಬಿದ್ದಿದೆ ಗುರು ಪೌರ್ಣಮಿ. ಸೊ ಇವತ್ತು ಬೆಳಗ್ಗೆ ಬೇಗ ಎದ್ದು ನೆನ್ನೆಯಿಂದನೇ ನಮ್ಮ ಮನೇಲಿ ಪ್ರಿಪ್ರೇಷನ್, ಬಿಕಾಸ್ ನಾವು ಪಾಪನ ದೇವಸ್ಥಾನಕ್ಕೆ ಹೋಗ್ತೀವಿ. ಗುರು ಪೌರ್ಣಮಿ ಹಬ್ಬ ಆಗಿದ್ರು, ಬೇರೆ ಯಾವುದೇ ಹಬ್ಬ ಆಗಿದ್ರು, ಅಥವಾ ನಮಗೆ ಟೈಮ್ ಸಿಕ್ಕಿದಾಗೆಲ್ಲ ನಾವು ಬಾಬನ ದೇವಸ್ಥಾನಕ್ಕೆ ಹೋಗ್ತಾನೆ ಇರ್ತೀವಿ. ಬಟ್ ಇದು ಒಂದು ಥಿಂಗ್ ನಾನು ಹೇಳಲೇಬೇಕು, ಇವತ್ತಿನ ಗುರು ಪೌರ್ಣಮಿಯನ್ನು ನಮ್ಮ ಬಾಬನ ದೇವಸ್ಥಾನದಲ್ಲಿ ನಿಜವಾಗ್ಲೂ ಎಷ್ಟು ಸಖತ್ತಾಗಿ ಆಚರಿಸಿದ್ದಾರೆ ಅಂದರೆ, ನಾನು ಒಂದು ಶಾರ್ಟ್ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಲಿಂಕನ್ನು ದಯವಿಟ್ಟು ನೋಡಿ. ದೇವಸ್ಥಾನಕ್ಕೆ ಹೋಗಿದ ತಕ್ಷಣ, ಆಶ್ರಮದೊಳಗೆ ನಾವು ಎಂಟ್ರಿ ಆಗಿದ ತಕ್ಷಣ ಯಾವುದೋ ಒಂದು ಬೇರೆ ಲೋಕದಲ್ಲೇ ಕಾಲಿಟ್ಟಿದ್ದೀವಿ ಅನ್ನೋ ಥರ ಒಂದು ಫೀಲ್. ಅದನ್ನು ನಾನು ಹೆಂಗೆ ಎಕ್ಸ್ಪ್ರೆಸ್ ಮಾಡೋದು ಅಂತ ಗೊತ್ತಾಗ್ತಾಯಿಲ್ಲ, ಬಿಕಾಸ್ ಅಷ್ಟು ಚೆನ್ನಾಗಿತ್ತು. ಎಲ್ಲೋ ಒಂದು ಬೇರೆ ವರ್ಡಲ್ಲೇ ಇದ್ದೀವಿ ನಾವು, ಯಾವುದೋ ಒಂದು ಬೇರೆ ಲೋಕಕ್ಕೆ ಹೊಂಟೋಗ್ಬಿಟ್ಟಿದ್ದೀವಿ ಅನ್ನೋ ಥರ. ಪ್ರತಿ ಸಲವೂ ಅಷ್ಟೇ ಚೆನ್ನಾಗಿ, ಅಷ್ಟೇ ಅಚ್ಚುಕಟ್ಟಾಗಿ ಎಲ್ಲನೂ ನೋಡಿಕೊಂಡು ನಿಭಾಯಿಸ್ಕೊಂಡು ಅಷ್ಟು ಜೋರಾಗಿ ಅದ್ಧೂರಿಯಾಗಿ ಆಚರಿಸ್ತಾರೆ ನಮ್ಮ ಬಾಬಾಜಿ ಅವ್ರನ್ನ. ಅಲ್ಲಂತೂ ಹೇಳ್ಬೇಕಂದ್ರೆ ತುಂಬ ರಶ್ ಇರುತ್ತೆ. ನಾವು ಇವತ್ತು ಸಾಯಂಕಾಲ ಹೋಗೋಣ ಅಂತ ಅಂದ್ಕೊಂಡಿದ್ವಿ, ಬಟ್ ರಶ್ ಇರೋ ಕಾರಣ ನಾವು ತುಂಬ ದೂರದಿಂದ ಟ್ರಾವೆಲ್ ಮಾಡಬೇಕು. ಬಿಕಾಸ್ ಅಲ್ಲೇ ಹತ್ರ ಮನೆ ಇದ್ದಾಗೇನೋ ನಾವು ಆರಾಮಾಗಿ ಹೋಗ್ಬಿಡ್ಬೋದಾಗಿತ್ತು. ಬಟ್ ಇಲ್ಲಿ ಶಿಫ್ಟ್ ಆದಾಗಿಂದ ಇಲ್ಲಿಂದ 1 hour ಜರ್ನಿ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಬೆಳಗ್ಗೆ ಹೋಗ್ಬಿಡೋಣ, ರಶ್ ಕೂಡ ಕಮ್ಮಿ ಇರುತ್ತೆ, ನಮಗೆ ಅಷ್ಟೊಂದು ರಶ್ ಆಗೋಲ್ಲ ಅಂದ್ಬಿಟ್ಟು ಬೆಳಗ್ಗೆ ಎಲ್ಲ ಎದ್ದು ರೆಡಿ ಆಗಿದ್ವಿ. ನೋಡಿದ್ರೆ ಬೆಳಗ್ಗೆನೇ ಅಷ್ಟು ರಶ್ಶು, ಎಷ್ಟು 2000 ಮೆಂಬರ್ಸ್ ಸೇರಿದ್ರು ಅನಿಸುತ್ತೆ ಆಶ್ರಮದಲ್ಲಿ, ಅಷ್ಟು ರಶ್ ಇತ್ತು. ಇವನ್ ನಾವು ಪ್ರತಿ ಸಲ ಹೋದಾಗ್ಲೂ ಪಾದಕ್ಕೆ ಹತ್ರ ನಮಸ್ಕಾರ ಮಾಡಿಕೊಂಡೇ ನಾವು ಬರ್ತಾಯಿದ್ದಿದ್ದು. ಬಟ್ ಇವತ್ತು ಎಕ್ಸ್ಪೆಷಲಿ ಇವತ್ತು ನಮಗೆ ಪಾದಕ್ಕೆ ಹತ್ರ ಮುಟ್ಟೋದಕ್ಕೂ ಜಾಗ ಇರಲಿಲ್ಲ, ಅಷ್ಟು ರಶ್ ಇತ್ತು. ನೀವೇ ಥಿಂಕ್ ಮಾಡಿ, ಅಷ್ಟು ರಶಲ್ಲಿ ನಾವು ದರ್ಶನ ಮಾಡ್ಕೊಂಡು ಬಂದಿದ್ದೆ ಒಂದು ದೊಡ್ಡ ಖುಷಿ. ಯಾಕಂದರೆ ಫುಲ್ ಆರತಿ, ಕಂಪ್ಲೀಟಾಗಿ ಆರತಿ ನೋಡೋದಕ್ಕೆ ನಮಗೆ ಒಂದು ಟೈಮ್ ಸಿಕ್ಕಿತ್ತು ಇವತ್ತು. ನನಗಂತೂ ತುಂಬ ಖುಷಿ ಆಯಿತು. ಸೊ ಬಾಬನ ದೇವಸ್ಥಾನಕ್ಕೆ ಹೋಗಿ ಆರತಿ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಸೊ ಬರ್ತಾ ಈ ವಿಷಯ ಅಂತ ನಾನು ಹೇಳಲೇಬೇಕು. ನಾನು ಪ್ರತಿ ಸಲ ಏನಂದರೆ ಮಲ್ಲೇಶ್ವರಮಲ್ಲಿ ನೋಡ್ತಿರ್ತೀನಲ್ಲ, ತುಂಬ ರಶ್ ಇರ್ತಿತ್ತು. ಸೊ CM ಇವಾಗ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ದಾರೆ ಅಂದಿದ್ದಕ್ಕೇ, ಒಂದು ರೂಲ್ಸ್ ಹಾಕಿದ್ದಾರೆ ಅಂದಿದ್ದಕ್ಕೇ ಇಷ್ಟೊಂದು ಡ್ರಾಸ್ಟಿಕ್ ಚೇಂಜ್ ಆಯಪ್ಪ, ನಾನಂತೂ ನೋಡೇ ಇರಲಿಲ್ಲ. ಮಲ್ಲೇಶ್ವರಮಲ್ಲಿ ಎಲ್ರಿಗೂ ಗೊತ್ತೇ ಇರುತ್ತೆ ಎಷ್ಟು ಅಂದರೆ ಜನಗಳು ಹೆಂಗಿರ್ತಿದ್ರು ಅಂದರೆ ಗಿಜಿ ಅನ್ನೋ ಥರ. ಒಂದು ಫುಟ್ಪಾತಲ್ಲಿ ಫುಲ್ಲು ಬರೀ ಅಂಗಡಿಗಳೇ ಇರ್ತಿತ್ತು, ಕಾಲಿಡೋದಕ್ಕೂ ಜಾಗ ಇರ್ತಿರ್ಲಿಲ್ಲ, ಅಷ್ಟು ರಶ್ ಇರ್ತಿತ್ತು. ಬಟ್ ಇವತ್ತು ನೀವು ನಂಬಲ್ಲ, ಎಷ್ಟು ಫ್ರೀ ಆಗಿತ್ತು ಅಂದರೆ ಅಷ್ಟು ಫ್ರೀ ಆಗಿತ್ತು. ಫುಲ್ಲು ಅದನ್ನೆಲ್ಲ ಎತ್ತಿಸ್ಬಿಟ್ಟಿದ್ದಾರೆ, ಫುಲ್ ಕ್ಲಿಯರ್ ಮಾಡಿಬಿಟ್ಟಿದ್ದಾರೆ, ಫುಟ್ಪಾತನ್ನೆಲ್ಲ ಫುಲ್ ಕ್ಲಿಯರ್ ಮಾಡಿಬಿಟ್ಟಿದ್ದಾರೆ. ಅದಂತೂ ನನಗಿವತ್ತು ನಿಜವಾಗ್ಲೂ ನಾನು ತುಂಬ ದಿವಸ ಆಯಿತು ಈಚೆ ಓಡಾಡಿ, ನಾನು ನೋಡಿದ ತಕ್ಷಣ ನನಗೆ ಅಷ್ಟು ಶಾಕ್ ಆಗೋಯಿತು. ಆ ಥರ ಫುಲ್ ಕ್ಲಿಯರೆನ್ಸ್, ಫುಲ್ ನಾಯ್ಸ್ ಪೊಲ್ಯೂಷನೇ ಇಲ್ಲ ಅಲ್ಲಿ, ಆ ಥರ. ಹೋಗಿದ್ದ ಕಾರಣ ಏನಂತಲೇ ಹೇಳಲಿಲ್ಲ, ಹೇಳ್ತೀನಿ ಕೇಳಿಸ್ಕೊಳ್ಳಿ. ಆ್ಯಕ್ಚುಲಿ ಹೋಗಿದ್ದಿದ್ದು ಏನಕ್ಕೆ ಅಂದರೆ, ನೆಕ್ಸ್ಟ್ ಮಂತಿಂದ ನನಗೆ ಕಾಲೇಜ್ ಸ್ಟಾರ್ಟ್ ಆಗ್ತಾಯಿದೆ. ಸೊ ಅದಕ್ಕೋಸ್ಕರ ಹೋಗಿದ್ದಿದ್ದು. ಯಾಕೆ ಹೋಗಿದ್ದೆ ಅಂದರೆ, ಲ್ಯಾಬ್ಸ್ಗಳಿಗೆ ಮತ್ತು ಇಂಟರ್ನ್ಶಿಪ್ಸ್ಗಳಿಗೆ ಮಾತ್ರ ನಮಗೆ ಯೂನಿಫಾರ್ಮ್ಸ್ಗಳಿರುತ್ತೆ, ಇಲ್ಲಾಂದರೆ ಕ್ಯಾಶುಯಲ್ ವೇರ್ಸ್ಗಳಿಗೆ. ಸೊ ಅದನ್ನು ನಾನು ಡೈಲಿ ವಿಸಿಟ್ ಮಾಡ್ತಾಯಿದ್ದಿದ್ದು ಅಂಗಡಿಗಳು 1-2 ಇತ್ತು ಮಲ್ಲೇಶ್ವರಮಲ್ಲಿ, ನೋಡೋದಕ್ಕೆ ಅಂತ ಹೋಗಿದ್ವಿ. ಅನ್ಫಾರ್ಚುನೇಟ್ಲಿ ತೆಗ್ದಿರಲಿಲ್ಲ, ಬಿಕಾಸ್ 9:30 ಆಗಿತ್ತು, ಅವ್ರು ತೆಗೆಯೋದೇ 10:30 ಮೇಲೆ ಅಂದ್ಕೊತೀನಿ. ಬೆಳಗ್ಗೆ ಅಲ್ಲೇ ಆರತಿ ಆಯ್ತಲ್ಲ ಅಂತ ಹೋಗಿದ್ವಿ, ಬಟ್ ತೆಗ್ದಿರಲಿಲ್ಲ. ಫುಟ್ಪಾತ್ ಕ್ಲಿಯರೆನ್ಸ್ ನೋಡಿ ಇನ್ನೂ ಬೇಜಾರಾಯಿತು. ಆಮೇಲೆ ಓಕೆ, ಡ್ರೆಸ್ ಕೋಡ್ ಆಮೇಲೆ ಡಿಸೈಡ್ ಮಾಡೋಣ, ನೆಕ್ಸ್ಟ್ ಯಾವಾಗಾದರೂ ಶಾಪಿಂಗ್ ಮಾಡೋಣ ಅಂದ್ಬಿಟ್ಟು ನೆಕ್ಸ್ಟ್ ನಾನಿವಾಗ ಏನು ತಗೋಬೋದು ಅಂತ ನೋಡ್ತಾ ಇದ್ದೆ. ಆವಾಗ ನನಗೆ ಸಿಕ್ಕಿದೆ ಸ್ಯಾಂಡಲ್ಸ್ಗಳದ್ದು ಅಂಗಡಿ ಏನೋ ಸಿಕ್ತು. ಬಟ್ ನನ್ನ ಹತ್ರ ತುಂಬ ಸ್ಯಾಂಡಲ್ಸ್ಗಳಿತ್ತು, ಅಂದರೆ ನಾನು ಕ್ಯಾಶುಯಲ್ ವೇರ್ಸ್ಗಳಿಗೆ ಅಂತಲೇ ಒಂದು 3-4 ಯೂಸ್ ಮಾಡ್ತಾಯಿದ್ದೆ. ಬಟ್ ಅದೇನಾಗಿದೆ ಅಂದರೆ, ನನಗಿವಾಗ ಟ್ರಾವೆಲಿಂಗ್ ತುಂಬ ಫಾರ್ ಇದೆ. ಸೊ 1 hour ಜರ್ನಿ ಆಗುತ್ತೆ ನಮ್ಮ ಮನೆಯಿಂದ. ನಾನು ಕಾಲೇಜ್ಗೆ ಹೋಗೋದಕ್ಕೆ ಸ್ವಲ್ಪ ಕಂಫರ್ಟಬಲ್ ಇರೋದು ಬೇಕು ನನಗೆ. ಕಂಫರ್ಟಬಲ್ ಅಂದರೆ ಇವಾಗ ಲೈಕ್ ಸ್ಪಾಂಜಿ ಥರದ್ದಿರೋದು ಬರುತ್ತಲ್ವ, ಆ ಥರ ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ತಗೊಳ್ಳೋಣ ಅಂತ ಹೋಗಿದ್ದೆ. ಜೊತೆಗೆ ಮನೇಲಿರೋರಿಗೂ ಎಲ್ರಿಗೂ ತರೋಣ ಅಂತ
ಪ್ಲ್ಯಾನ್ ಬಂತು. ಬಟ್ ಎಲ್ಲರೂ ಕಾರಲ್ಲಿ ಕೂತಿರಲಿ, ನಾನು ಹೋಗಿ ತೊಗೊಂಬರೋಣ ಅಂದ್ಬಿಟ್ಟು ಎಲ್ರಿಗೂ ತೊಗೊಂಡು ನನಗೂ ತೊಗೊಂಡು ಬಂದಿದ್ದೀನಿ. ಬಟ್ ಎಲ್ರಿಗಿಂತ ಜಾಸ್ತಿ ನನಗೆ ತೊಗೊಂಡಿದ್ದೀನಿ, ಒಂದು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಏನೇನೆಲ್ಲ ತೊಗೊಂಡಿದ್ದೀನಿ ತೋರಿಸ್ತೀನಿ ಬನ್ನಿ. ಅವ್ರಿಗೆ ಮತ್ತು ನನಗೆ ಯಾವ ಥರ ಸ್ಲಿಪ್ಪರ್ಸ್ಗಳನ್ನ ತಂದಿದ್ದೀನಿ ಅಂತ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನು ಕೂಡ ಪ್ರೆಸ್ ಮಾಡಿ, ಬಿಕಾಸ್ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೋಡ್ತಾ ಇರ್ಬೋದು ನೀವು, ಇದನ್ನೆಲ್ಲ ನಾನು ಇವತ್ತು ಮಲ್ಲೇಶ್ವರಮಿಂದ ಶಾಪಿಂಗ್ ಮಾಡ್ಕೊಂಡು ತಂದಿದ್ದು. ನಾನು ಒಂದೊಂದೇ ತೋರಿಸ್ಕೊಂಡು ಹೋಗ್ತೀನಿ ಯಾರ್ಯಾರಿಗೆ ಯಾವ್ಯಾವ ಚಪ್ಪಲಿಗಳನ್ನ ತಂದಿದ್ದೀನಿ ಅಂತ. ಇದು ನಮ್ಮಪ್ಪ ನಾರ್ಮಲಾಗಿ ಯಾವಾಗಲೂ ರಫ್ ಯೂಸ್ಗೆ, ಅಂದರೆ ಅವರು ತೋಟ ಗೀಟ ಎಲ್ಲ ನೋಡ್ಕೊಬರಕ್ಕೆ ಹೋಗ್ತಾರಲ್ಲ ಊರಿಗೆ, ಅದಕ್ಕೋಸ್ಕರ ರಫ್ ಯೂಸ್ಗೂ ಆಗುತ್ತೆ ಅಂತ ಇದೇ ಥರದ ಸ್ಯಾಂಡಲ್ಸ್ಗಳನ್ನ ಯೂಸ್ ಮಾಡೋದು. ಸೊ ಅವ್ರಿಗೆ ಇದನ್ನು ತಂದಿದ್ದೀನಿ. ಈ ಸ್ಯಾಂಡಲ್ಸ್ಗಳನ್ನ ನಮ್ಮ ಅಜ್ಜಿಗೋಸ್ಕರ ತಂದಿದ್ದು. ಅವರು ಇಲ್ಲಿ ನಮ್ಮ ಜೊತೆ ಇರಲ್ಲ, ಊರಲ್ಲಿ ಅವರು ಸ್ವಂತ ಮನೆ ಇದೆ, ಊರಲ್ಲಿ ಸೆಟ್ಲ್ ಆಗಿದ್ದಾರೆ, ತೋಟ ಗೀಟ ಎಲ್ಲ ಮಾಡಿಕೊಂಡು. ಅವ್ರು ಬಂದಾಗ ಕೊಟ್ಟು ಕಳಿಸ್ಬೇಕು, ಇಲ್ಲಾಂದರೆ ನಾವೇ ತೊಗೊಂಡೋಗಿ ಕೊಡಬೇಕು. ಇದು ನಮ್ಮಮ್ಮಂಗೋಸ್ಕರ ಅಂತ ತಂದಿದ್ದು. ಚೆನ್ನಾಗಿದೆ ಅಲ್ವಾ? ನಮ್ಮಮ್ಮಂಗೆ ನಾರ್ಮಲಾಗಿ ಇದೇ ಪ್ಯಾಟ್ರನಲ್ಲಿ ಇಷ್ಟ ಆಗುತ್ತೆ, ನಮ್ಮ ಅಜ್ಜಿಗೂ ಅಷ್ಟೇ. ಅದಕ್ಕೋಸ್ಕರ ನಾನು ಅವರಿಬ್ರಿಗೂ ಸೇಮ್ ಪ್ಯಾಟ್ರನ್ನೇ ತಂದಿದ್ದೀನಿ, ಕಲರ್ ಡಿಫ್ರೆಂಟು. ಇದು ನನಗೋಸ್ಕರ ಅಂತ ತೊಗೊಂಡಿದ್ದು. ನಾನು ಸ್ಪಾಂಜಿ ಬೇಕು ಅಂತ ಹೇಳ್ತಿದ್ನಲ್ಲ, ಇದು ತುಂಬ ಕಂಫರ್ಟಬಲ್ ಆಗಿತ್ತು, ಹಾಕ್ಕೊಂಡ್ರೆ ಫೀಲೇ ಇರಲಿಲ್ಲ. ಮತ್ತು ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಸೊ ಕ್ಯಾಶುಯಲ್ ವೇರ್ಸ್ಗಳಿಗೆ ಈ ಥರ ಸಾಫ್ಟ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಇದನ್ನೇ ತೊಗೊಂಡೆ ನಾನು. ಇವೆರಡನ್ನ ಶಾಪ್ ಮಾಡಿದ್ದೀನಿ ನನಗೋಸ್ಕರ. ಅಂದ್ರೆ ಹೀಗೆ ಅಲ್ವಾ, ಅವ್ರ ಪೇರೆಂಟ್ಸ್ ಎಷ್ಟೇ ಬ್ಯುಸಿ ಇರಲಿ, ಅವ್ರ ಪೇರೆಂಟ್ಸ್ ಎಷ್ಟೇ ಟೆನ್ಷನಲ್ಲಿರಲಿ, ಅವ್ರ ಸ್ಕೆಡ್ಯೂಲ್ಗಳೇನೇ ಆಗಿರಲಿ, ಬಟ್ ಅವ್ರನ್ನ ಎಲ್ಲೋ ಒಂದು 0.1% ಅಷ್ಟಾದರೂ ನಗಿಸ್ಬೇಕು ಅಂತ ಥಿಂಕ್ ಮಾಡ್ತಾ ಇರ್ತಾರೆ. ಅದಕ್ಕೆ ಏನೇನು ಬೇಕೋ ಅದನ್ನು ಕೆಲಸಗಳನ್ನೆಲ್ಲ ಮಾಡ್ತಾ ಇರ್ತಾರೆ. ಸೊ ನಾನಿವತ್ತು ಮಾಡೋದ್ರಿಂದ ಅವರು ಎಲ್ಲೋ ಒಂದು ಕಡೆ ಖುಷಿ ಪಡ್ತಾರೆ. ಬಿಕಾಸ್ ನಮ್ಮನೆಯವರೆಲ್ಲ ಹೆಂಗೆ ಅಂದರೆ ಚಿಕ್ಕ ವಿಷಯದಲ್ಲೇ ಖುಷಿ ಪಡೋದು, ಚಿಕ್ಕ ವಿಷಯದಲ್ಲೇ ಅವ್ರ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡೋದು ಜಾಸ್ತಿ. ನಾನು ಇದನ್ನು ಅವ್ರಿಗೆ ಕೊಟ್ಟಾಗ ಅವರು ಎಲ್ಲೋ 1 ಮಿಲಿಮೀಟರಷ್ಟು ಸ್ಮೈಲ್ ಮಾಡಿದ್ರು ಕೂಡ ಇಟ್ಸ್ ಮೇಡ್ ಮೈ ಡೇ ಅಂತ ಆ ಥರ ಫೀಲ್ ಮಾಡ್ತೀನಿ ನಾನು. ಸೊ ನೋಡೋಣ ಅವ್ರು ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತ. ಆ ರಿಯಾಕ್ಷನ್ ಅಂತೂ ಚೆನ್ನಾಗಿರಲಿ. ಓಕೆ ಫೈನ್. ಇವತ್ತಿಗೆ ಇಷ್ಟನ್ನು ಮಾತ್ರ ಶಾಪಿಂಗ್ ಮಾಡಿದ್ದೀನಿ. ಮುಂದೆ ಏನೆಲ್ಲ ಶಾಪಿಂಗ್ ಮಾಡ್ತೀನಿ ಅದರದ್ದು ಒಂದು ಲಾಂಗ್ ವೀಡಿಯೋಗಳನ್ನ ಹಾಕ್ತಾಯಿರ್ತೀನಿ. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಯಾಕಂದರೆ ನಾನು ಯಾವುದೇ ವೀಡಿಯೋಸ್ಗಳು ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ದಯವಿಟ್ಟು ಅದನ್ನು ಮಾತ್ರ ಮಿಸ್ ಮಾಡಬೇಡಿ. ನೀವು ನನ್ನ ವೀಡಿಯೋಸ್ಗಳಿಗೆ ಇದೇ ಥರ ಜಾಸ್ತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ವ್ಲಾಗ್ನ ಇಲ್ಲ ಏನು ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಲಾಟ್ಸ್. ಬಾಯ್.